ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಹಾದೇವಪ್ಪನವರೇ ವ್ಯಾಕ್ಸಿನೇಷನ್ ಅನ್ನ ಕೊಡಬೇಕಿದೆ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಅವರು ಹೇಳಿದ್ದಾರೆ. ಮಹಾದೇವಪ್ಪ ಡಾಕ್ಟರ್ ಹುಚ್ಚು ನಾಯಿಗಳನ್ನ ಹಿಡಿದಾಕಿ ಅಂತ ಹೇಳಿದ್ದಾರೆ. ಹುಚ್ಚು ನಾಯಿಗಳನ್ನ ಕಂಡು ಹಿಡಿಯುವ ಶಕ್ತಿ ಅವರಿಗೆ ಇರಬಹುದು ಅಂತ ಸಚಿವ ಡಾಕ್ಟರ್ HC ಮಹಾದೇವಪ್ಪ ಹೇಳಿಕೆಗೆ ಶಾಸಕ ಕುಣಿಗಲ್ ಶಾಸಕ ತಿರುಗೇಟನ್ನ ನೀಡಿದ್ದಾರೆ. ಒಬ್ಬ ಸೀನಿಯರ್ ಮಂತ್ರಿಯಾಗಿ ಇಂತಹ ಹೇಳಿಕೆಯನ್ನ ಕೊಡೋದು ಸಮಂಜಸ ಅಲ್ಲ, ಈ ರೀತಿಯಾಗಿ ಹಗುರವಾಗಿ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ, ಸೂಕ್ತ ಅಲ್ಲ ಅಂತ ತುಮಕೂರಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕೌಂಟರ್ ಅನ್ನು ಕೊಟ್ಟಿರುವಂಥದ್ದು ಡಾಕ್ಟರ್ HC ಮಹಾದೇವಪ್ಪ ಅವರು ನೀಡಿದಂತಹ ಹೇಳಿಕೆಗೆ. ಅವರು ಯಾವ ಅರ್ಥದಲ್ಲಿ ಅವ್ರು ಹೇಳಿಕೆ ಕೊಟ್ಟವ್ರೆ ನನಗೂ ಅರ್ಥ ಆಗ್ತಿಲ್ಲ. ನಾನು ಬೆಳಗ್ಗೆ ನನಗೆಲ್ಲ ಫೋನ್ ಮಾಡಿ ಭಾಳಷ್ಟು ಜನ ಹೇಳಿಕೆ ನೋಡಿದ್ರ ಅಂತಂದರು. ಒಂದು ವಿಚಾರ, ಈಗ ಅವರು ಡಾಕ್ಟ್ರು ಹುಚ್ಚು ನಾಯಿಗಳು ಹಿಡ್ದಾಕಿ ಅಂತ ಹೇಳಿದ್ದಾರೆ. ಈಗ ಡಾಕ್ಟ್ರ್ ಆಗಿದ್ಕೊಂಡು ಹುಚ್ಚು ನಾಯಿಗಳು ಕಂಡುಹಿಡಿಯೋಂಥ ಶಕ್ತಿ ಅವ್ರಿಗೆ ಇರ್ಬೋದೇನೋ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಅವ್ರ ಕಡೆಯಿಂದನೇ ಕೊಡಬೇಕೀಗ ಅಂತ ಹೇಳಬಲ್ಲೆ. ಒಬ್ಬ ಸೀನಿಯರ್ ಮಂತ್ರಿಗಳಾಗಿದ್ಕೊಂಡು ಈ ಹೇಳಿಕೆಗಳು ಸಮಂಜಸ ಅಲ್ಲ ಅನ್ನೋದನ್ನು ನಾನೊಬ್ಬ ಚಿಕ್ಕ ವ್ಯಕ್ತಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವೆಲ್ಲ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವಾಗಿ ಅಗಾಧವಾಗಿ ಬೆಳೆದಿದೆ, ಭಾಳಷ್ಟು ಜನ ತ್ಯಾಗ ಮಾಡಿದ್ದಾರೆ. ಕಾರ್ಯಕರ್ತರುಗಳು ನಮ್ಮ ಕಡೆ ಮುಖ ಮಾಡಿ ನೋಡ್ತಿರ್ತಾರೆ. ಏನಾರ ಅವರು ಯಾವುದು ಹಗುರವಾಗಿ ಹೇಳಿಕೆ ಏನಾರು ಕೊಟ್ಟಲ್ಲಿ ಆ ಥರ ಹೇಳಿಕೆಗಳು ಕೊಡೋಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನು ನಾನು ಭಾವಿಸ್ತೇನೆ. ಶಿವಗಂಗೆ ಬಸವರಾಜು, ಇಕ್ಬಾಲ್ ಹುಸೇನ್ ಮತ್ತು ಇನ್ನೊಂದಷ್ಟು ಜನಕ್ಕೆ ಶಾಸಕರು ಸೇರ್ಕೊಂಡಿದ್ದಾರೆ. DK ಶಿವಕುಮಾರ್ CM ಆಗಬೇಕಂತ ಪ್ರತಿನಿತ್ಯ ಮೀಡಿಯಾಗಳ ಸ್ಟೇಟ್ಮೆಂಟ್ ಬರ್ತಾನೆ ಇದೆ. ಆದರೆ ಹೈಕಮಾಂಡು ಆ ಗಟ್ಟಿ ನಿರ್ಧಾರ ತಗೊಳ್ತಾ ಇಲ್ವಾ, ಯಾಕೆ? ಇಲ್ಲ, ಈಗ ಸದ್ಯದಲ್ಲಿ ಇಡೀ ಕರ್ನಾಟಕ ಜನತೆನೇ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿರೋದು ಸಹಜ. ಅದು ಅವರ ಆಸೆ ಅಂತ ಹೇಳ್ಕೊಳ್ತಿರ್ಬೋದೇನೋ ಅನ್ನೋದು ಒಂದು ಕಡೆ. ಆದರೆ ಅದನ್ನು ಸೂಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ನನಗೂ ಸಹ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾರೂ ಅದನ್ನು ಮಾತನಾಡ್ದಲೆ ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೊಳ್ಳೋ ತನಕ ಸಮಾಧಾನವಾಗಿ ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೀನಿ. ನಾನು ಈಗ ನಿಮಗೆ ನೀವು ಹೇಳಿಕೆ ಕೊಟ್ಟೋದಕ್ಕೆ ನೋಟಿಸ್ ಕೊಡ್ತಾರೆ. DK ಶಿವಕುಮಾರ್ KPCC ಪ್ರೆಸಿಡೆಂಟ್ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯವರು ಸಾಕಷ್ಟು ಯತೀಂದ್ರ ಸಿದ್ದರಾಮಯ್ಯನವರು ಅವರೇ ನಮ್ಮ ಹೈಕಮಾಂಡ್ ಅಲ್ವೇ, ಅವ್ರಿಗೆ ನೋಟಿಸ್ ಕೊಡೋಂಗಿಲ್ಲ ಅಂತ ಆಗಿದೆ. ಬಿಡಿ, ಅದ್ರ ಬಗ್ಗೆ ಹೈಕಮಾಂಡ್ ಅವರು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.